ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಸತ್ಯಶ್ರೀಯ ಪ್ರೀತಿಪೂರ್ವಕ ನಮಸ್ಕಾರಗಳು. ತಮಗೆಲ್ಲರಿಗೂ ಶರಣು ಶರಣಾರ್ಥಿ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ಉತ್ತರ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಉತ್ತರ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ, ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಜಿ ಜಯ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಇವತ್ತು ಆ ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಫ್ರೈಡ್ ರೈಸ್ ಒಂದು ಸ್ವೀಟ್ ಮಾಡ್ತೀನಿ, ಶಂಕರಪೋಳಿ. ಓಕೆ, ಶಂಕರಪೋಳಿಯ ಸ್ವೀಟ್ ಇದು ಸ್ವೀಟು. ಮತ್ತೆ ಇದು ಫ್ರೈಡ್ ರೈಸ್ ಒಂದು ಖಾರದ ಐಟಮ್. ಖಾರ ಒಂದು ಸಿಹಿ ಮಾಡ್ತಾ ಇದ್ದೀರಾ. ಓಕೆ, ಜಯ ಅವರೇ, ಎಲ್ಲಿಂದ ಬಂದಿದ್ದೀರಾ? ನಾನು ಕನಕನಗರದಿಂದ ಬಂದಿದ್ದೀನಿ, ಬೆಂಗಳೂರಲ್ಲೇ ಇರೋದು. ಓಕೆ, ಇಲ್ಲೇ ಸೆಟ್ಲ್ ಆಗಿದ್ದೀರಾ? ಹೌದಾ? ಓಕೆ, ಈಗ ಯಾವ್ದು ಫಸ್ಟ್ ಮಾಡ್ತೀರಾ? ಫ್ರೈಡ್ ರೈಸ್ ಮಾಡೋಣ. ಫ್ರೈಡ್ ರೈಸ್ ಫಸ್ಟು ಖಾರ ಮಾಡ್ಬಿಟ್ಟು ಆಮೇಲೆ ಸಿಹಿ. ಓಕೆ, ಅದು ಲಾಸ್ಟಿಗೆ ಬೇಗ ಇದಾಗುತ್ತೆ, ಬೇಗ ಆಗುತ್ತೆ. ಬಾಯಲ್ಲಿ ಸಿಹಿ ಇರಲಿ ಅಂತ. ಓಕೆ, ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಫ್ರೈಡ್ ರೈಸ್ ಮಾಡೋದಕ್ಕೆ? ಫ್ರೈಡ್ ರೈಸ್ ಮಾಡೋಕ್ಕೆ ಕ್ಯಾರೆಟ್, ಬೀನ್ಸ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತು ಚಕ್ಕೆ, ಲವಂಗ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಈರುಳ್ಳಿ, ಅರಿಶಿಣ, ಉಪ್ಪು, ಖಾರ, ಮತ್ತು ಸಾಸಿವೆ, ಜೀರಿಗೆ, ತೆಂಗಿನಕಾಯಿ, ಮತ್ತು ಕಡಲೆಬೇಳೆ. ಓಕೆ, ಸೊ ಎಲ್ಲದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಹೌದು. ಫ್ರೈಡ್ ರೈಸಿಗೆ ಎಲ್ಲ ಸಣ್ಣಾಗಿ, ಅಂದರೆ ಇದು ಬೇಗ ಅರ್ಜೆಂಟಾಗಿ ಆಗ್ಬಿಡುತ್ತೆ. ಈಗ ಅನ್ನ ಒಂದು ಮನೇಲಿ ಮಾಡ್ಕೊಂಬಿಟ್ರೆ ಒಂದ್ ದಿವಸ ಚಿತ್ರಾನ್ನ ಮಾಡ್ಬೋದು, ಒಂದ್ ದಿವಸ ಬೇರೆ ಬೇರೆ ಐಟಮ್ ಮಾಡುವಾಗ ಈಗ ಪಲಾವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಇದಕ್ಕಿಂತ ಜಾಸ್ತಿ ತಗೊಳುತ್ತೆ. ಅದಕ್ಕೆ ಇದು ಇದ್ರೆ ಅರ್ಜೆಂಟಾಗಿ ಆಗುತ್ತೆ. ಮತ್ತೆ ನೀವು ಇಟ್ಕೊಂಡು ಗೊಜ್ಜಿಟ್ಕೊಂಡು ಮತ್ತೆ ಅದು ರಾತ್ರಿ ಬೇಕಾದ್ರೆ ಕಲ್ಸ್ಕೊಂಡು ಹೊಸದಾಗಿ ಊಟ ಮಾಡ್ಬೋದು. ಫ್ರೆಶ್ ಆಗಿ ಅನ್ನ ಮಾಡ್ಕೊಂಡು ಬಿಸಿ ಬಿಸಿ ಮಾಡ್ಕೊಂಡ್ಬಿಡ್ಬೋದು. ಆ ಥರ ಯೂಸ್ ಆಗುತ್ತೆ. ಓಕೆ ಓಕೆ, ಸರಿ, ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ಒಂದು ಬಾಂಡ್ಲೆ ಬೇಕು, ಸ್ಟವ್ ಹಚ್ಕೊಂಡ್ಬಿಡಿ. ಈಗ ಅನ್ನನ ಮಾಡ್ಕೊಂಡ್ ಬಂದ್ಬಿಟ್ಟಿದ್ರಲ್ಲ? ಹೌದು, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಓಕೆ, ಸರಿ ಸರಿ. ಈಗ ರೆಗ್ಯುಲರ್ ಆಗಿ ಒಂದ್ ಸ್ವಲ್ಪ ಉದ್ರುದ್ರಾಗೆ ಇದ್ರೆ ಚೆನ್ನಾಗಿ ಅನ್ಸುತ್ತಲ್ವಾ? ಇದು ಫ್ರೈಡ್ ರೈಸ್ ನಾವು ಮತ್ತೆ ಬಿಸಿ ಮಾಡುವಾಗ ಮೆತ್ತಗಿದ್ರೆ ಮುದ್ದೆ ಆದ್ರೆ ಟೇಸ್ಟ್ ಚೆನ್ನಾಗಿ ಕೂಡ. ಅದು ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬೇಕು. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಮ್ಮ? ಮನೆಯಲ್ಲಿ ಮಗ, ಸೊಸೆ, ಮತ್ತೆ 2 ಮಕ್ಕಳು, ಅಂದ್ರೆ ಮೊಮ್ಮಕ್ಕಳು. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತಾ? ಇಲ್ಲ, ಇದು ಕಡಿಮೆ, ಸಾಧಾರಣ ಸಾಕು. ಇದೆಲ್ಲ ಇದಾಗಕ್ಕೆ ಬೇಕಷ್ಟೆ. ಏನ್ ಬೇಕು? ಸಾಸಿವೆ ಕೊಡ್ತೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ, ಸ್ವಲ್ಪ ಚಟ್ಪಟ್ ಅಂದ್ರೆ ರುಚಿ ಚೆನ್ನಾಗಿರುತ್ತೆ. ಸರಿ, ಮತ್ತೆ ಜೀರಿಗೆ ಹಾಕ್ತೀರಾ? ಜೀರಿಗೆ ಮತ್ತೆ ಕಡಲೆಬೇಳೆ ಹಾಕ್ತೀನಿ. ಓಕೆ, ಸ್ವಲ್ಪ ಎಣ್ಣೆ ಕಾಯ್ಬೇಕು. ಸರಿ ಸರಿ. ಮೊಮ್ಮಕ್ಳು ಅಂದ್ರಲ್ಲ, ಎಷ್ಟು ದೊಡ್ಡವರು ಮೊಮ್ಮಕ್ಕಳು? ಒಬ್ಬ 4th ಸ್ಟ್ಯಾಂಡರ್ಡ್, ಮತ್ತೆ ಚಿಕ್ಕವಳು ಮಾಂಟೆಸರಿ 3. ಓಕೆ ಓಕೆ, ಸೊ ಒಂಥರ ಬ್ಯುಸಿ ಇದ್ದೀರಾ. ಮಕ್ಕಳು ಮನೇಲಿ ಇದ್ಬಿಟ್ರೆ ಮಕ್ಕಳು, ಮತ್ತೆ ನಾನು ಇವಾಗ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀನಿ. ಮತ್ತೆ ಎಲ್ಲದಕ್ಕೂ ನಾನೇ ಓಡಾಡೋದ್ರಿಂದ ಮನೇಲಿ ಮಗ ಬ್ಯುಸಿ. ಬೆಳಗ್ಗೆ ಹೋದ್ರೆ ಇನ್ನು ನೈಟ್ ಬರೋದು. ಹಂಗಾಗಿ ಏನಾದರೂ ತರಬೇಕು ಮಾಡಬೇಕು ಅಂತ ನೀವೇ ಹೊರಗೆ ಹೋಗ್ತೀರಾ. ಜೀರಿಗೆನ ತಗೊಂಬಿಡಿ ಅಮ್ಮ, ತಗೊಳ್ಳಿ. ಕಡಲೆಬೇಳೆ. ಸರಿ ಸರಿ. ಮತ್ತೆ ಇದು ಸ್ವಲ್ಪ ಲವಂಗ, ಚಕ್ಕೆ, ಲವಂಗ ಒಂದು 2 ಹಾಕಿದ್ರೆ ಸ್ವಲ್ಪ ಉರಿ ಕಡಿಮೆ ಮಾಡ್ಕೋತೀರಾ? ಇರ್ಲಿನಾ? ಇಲ್ಲ, ಆಮೇಲೆ ಇರ್ಲಿ. ಈಗ ಸ್ವಲ್ಪ ಮೈಲ್ಡ್ ಆಗಿದ್ರೆ, ಇಲ್ಲ ಕರೆಕ್ಟೋಗ್ಬಿಟ್ರೆ ರುಚಿ ಚೆನ್ನಾಗಿರಲ್ಲ. ಇದು ಶುಂಠಿ ಬೆಳ್ಳುಳ್ಳಿ, ಇದು ಚೆನ್ನಾಗಿ ತುರ್ಕೊಂಡಿದ್ದೀರಾ? ಹೌದು. ಮತ್ತೆ ಈರುಳ್ಳಿ ಕೊಡು.
ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀರಾ. ಹಚ್ಕೊಂಡಿರೋದು. ಫ್ರೈಡ್ ರೈಸ್ಗೆ ಯೂಶಲಿ ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ತಾರಲ್ವಾ ತರಕಾರಿನೆಲ್ಲ? ಸಣ್ಣಗಿರ್ಬೇಕು. ಮತ್ತೆ ಈ ಎಣ್ಣೆಲೆಲ್ಲ ಬೆಂದಾಗ ಅದು ಜಾಸ್ತಿ ಗೊತ್ತಾಗೋದಿಲ್ಲ. ಈಗ ದಪ್ಪ ಇದ್ರು ಈಗ ಮತ್ತೆ ಬೇಕು ಟೊಮೆಟೊ ಪುಡಿ, ನೆಕ್ಸ್ಟ್ ಬೀನ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಕಾಲ್. ಅದು ನೋಡಕ್ಕೆ ಇಷ್ಟೊಂದು ಐಟಮ್ ಇಟ್ಟಿದಾರಲ್ಲ, ಎಷ್ಟೋ ಏನೋ ಅನ್ಸುತ್ತೆ. ಹೌದು, ನೋಡಿದಾಗ ಇಷ್ಟೊಂದು ಕಪ್ ಎಲ್ಲ ಇದೆಯಲ್ಲಪ್ಪ, ಇಷ್ಟೊಂದಿದೆ ಅಂತ. ಕ್ಯಾರೆಟ್ ಆದ್ರೆ ಎಲ್ಲ ಹಾಕೊಂಡು ಹೋಗೋದು ನೀವು ಹೇಳ್ದಂಗೆ ತುಂಬಾ ಬೇಗ ಬೇಕಾಗುತ್ತೆ. ನೋಡಕ್ಕಷ್ಟೇ ಬಾರಿ. ಹೌದೌದು. ಅಲ್ಲ ಮತ್ತೆ ಜಾಸ್ತಿ ತರಕಾರಿ ಹಾಕಿದಷ್ಟು ಒಳ್ಳೇದು ಬಿಡಿ, ಆರೋಗ್ಯಕ್ಕೆ ಒಳ್ಳೇದು. ಮತ್ತೆ ಇದು ಬೇಗ ಆಗ್ಬಿಡುತ್ತಲ್ಲ. ಇದು ಕರಿಬೇವು ಎಷ್ಟು ಹಾಕ್ತೀರಾ? ಬೇಗ ಆಗತ್ತೆ. ನೀವು ಹೇಳ್ದಂಗೆ ಅನ್ನ ಮಾಡ್ಕೊಂಡು ಬೆಳಿಗ್ಗೆ ತಿಂಡಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದ್ಸತಿ ಹೋಗೋರ್ಗೆ ಮತ್ತೆ ಅದೇ ಡಿಫ್ರೆಂಟ್ ತಿಂಡಿ ಕೂಡ ಆಗುತ್ತೆ, ಮತ್ತೆ ಬೇಗ ಆಗುತ್ತೆ. ಹೌದು ಹೌದು. ನೀವು ಹೇಳಿದಾಗೆ ರೆಗ್ಯುಲರ್ ಆಗಿ ಅನ್ನ ಚಿತ್ರಾನ್ನ ಎಲ್ಲ ಬೋರ್ ಆದಾಗ ಇಂಥದ್ದೊಂದು ಮಾಡ್ಕೊಡೋದು. ಏನ್ ಬೇಕಮ್ಮ? ಇದು ಎಲ್ಲಿ ನೀವು ಫ್ರೈಡ್ ರೈಸ್ ಹೇಗೆ ಕಲ್ತ್ರಿ? ಮಾಡ್ತಾ ಇರ್ತೀರಾ ಇದೆಲ್ಲ? ಇಲ್ಲ, ನಾನು ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಇದೆಲ್ಲ ಸ್ವಲ್ಪ ಓಟ್ ರೆಸಿಪಿಗಳು ಇದು ಮಾಡಿ ನೋಡಿದೆ. ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು, ಹಾಗಾಗಿ ಅವಾಗಿಂದ ಕಂಟಿನ್ಯೂ ಮಾಡಕ್ಕೆ. ಈಸಿನೂ ಇದೆ, ಮಕ್ಕಳಿಗೆ ಸ್ವಲ್ಪ ತರಕಾರಿ ತಿನ್ನಿಸ್ಬೇಕು ಅಂತ ಇರುತ್ತೆ ಅಮ್ಮಂದ್ರಿಗೆಲ್ಲ. ಅಲ್ಲ, ಇದು ರೈಸ್ ಅಲ್ಲಿ ಗೊತ್ತಾಗಲ್ಲ. ಕರೆಕ್ಟ್. ಅದೇ ಅವಾಗ ಇದೆಲ್ಲ ಸ್ವಲ್ಪ ತರಕಾರಿ ಹಾಕೋದು. ಖಾರ ಮಸಾಲೆ, ಖಾರ ಎಷ್ಟು ಬೇಕೋ ಅಷ್ಟು. ಖಾರದ ಪುಡಿ ಎಲ್ಲ ಮನೇಲಿ ಮಾಡ್ತೀರಾ? ಹೌದು, ನೀವೇ ಮಾಡಿರೋ? ನಾನೇ ಮಾಡಿದ ಅನ್ಸೋದು. ಇದಕ್ಕೇನಿಲ್ಲ, ಬರೀ ಖಾರದ ಪುಡಿ. ಧನಿಯಾ, ಇದು ಧನಿಯಾ ಪುಡಿನಾ? ಧನಿಯಾ ಪುಡಿ. ಇದಕ್ಕೆ ಎಲ್ಲ ಕಾಳುಗಳದ್ದು ಮತ್ತೆ ಎಲ್ಲ ಇದ್ರದ್ದು ಏನೇನು ಹಾಕಿದ್ದೀರಾ ಅದಕ್ಕೆ? ಅದರಲ್ಲಿ ಎಲ್ಲ ಥರದ ಕಾಳುಗಳು, ಬೇಳೆ, ಉದ್ದಿನ ಬೇಳೆ, ಕಡಲೆ ಬೇಳೆ, ಧನಿಯಾ ಎಲ್ಲ ಸೇರ್ಕೊಳ್ಳುತ್ತೆ. ಜೀರಿಗೆ, ಮೆಣಸು, ಮೆಂತ್ಯ ಕೂಡ ಸೇರಿರುತ್ತೆ. ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಹುರಿತೀರಾ? ಹೌದು. ಅದು 1 kgಗೆ ಒಂದು 100 ಗ್ರಾಮ್ ಅನ್ನೋ ಲೆಕ್ಕದಲ್ಲಿ ಎಷ್ಟು kg ಬೇಕಾದ್ರೂ ಇದು ಮಾಡ್ಕೋಬಹುದು. ಓಕೆ ಓಕೆ, ಸರಿ ಸರಿ. ಈಗ ಇದು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಬೇಕಾ? ಇದೆಲ್ಲ ಸ್ವಲ್ಪ ಹುರಿಬೇಕಲ್ವಾ? ಚೆನ್ನಾಗಿ ಇದಾಗಿ ಎಲ್ಲ ಐಟಮ್ ಹಾಕ್ಕೊಬಿಡ್ಬೇಕಷ್ಟೇ. ಓಕೆ ಓಕೆ ಅಮ್ಮ, ಈಗ ಆಗಿದೆಯಾ? ಆಗಿದೆ. ಎಲ್ಲ ಒಂದು ಸಾಧಾರಣ ಚೆನ್ನಾಗಿ ಬೆಂದಿದೆ. ಹೌದಾ? ಈಗ ಏನು ಮಾಡ್ಕೊಳ್ಳೋಣ? ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರೈಸ್ ಮಿಕ್ಸ್. ಓಕೆ. ನಾನು ಕೈಯಲ್ತೆಲ್ಲ ಹಾಕ್ಬೋದಾ? ಹೇಗಾದ್ರು ನಿಮಗೆ ಹೇಗೆ ಕನ್ವೀನಿಯೆಂಟ್ ಅಮ್ಮ ಹಾಗೆ ಮಾಡಿ. ಕೆಲವರಿಗೆ ಅವರು ಮಾಡಿರೋ ಮೆಥಡ್ ಅಲ್ಲೇ ಮಾಡಿದ್ರೆ ರುಚಿ ಚೆನ್ನಾಗಾಗೋದು. ಯಾಕೆಂದ್ರೆ ಇದು ಅಳತೆಗಳು ಸ್ವಲ್ಪ. ಹೌದೌದು, ಕೆಲವೊಂದು ಟೈಮ್ ಕೈ ಎಳತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅದೇ ಕರೆಕ್ಟ್ ಆಗಿ ಬರುತ್ತಲ್ವಾ? ಹೌದು. ಹಾಕಿ ಹಾಕಿ, ತೊಂದ್ರೆ ಇಲ್ಲ. ಉಪ್ಪಾಯ್ತು. ಮತ್ತೆ ಜಯ ಅವರೇ, ಏನ್ ಮಾಡ್ತೀರಾ ಬಿಡುವಿನ ವೇಳೆಯಲ್ಲೆಲ್ಲ? ಬಿಡುವಿನ ವೇಳೆಯಲ್ಲಿ ಬುಕ್ಸ್ ಓದ್ತೀನಿ, ಮತ್ತೆ ಟಿವಿ ನೋಡ್ತಾ ಇರ್ತೀನಿ, ಮಕ್ಕಳ ಜೊತೆ ಆಟ ಆಡ್ತಾ ಇರ್ತೀನಿ, ಮತ್ತೆ ಹೊರಗಡೆ ವಾಕಿಂಗ್ ಅಂತ ಹೋಗ್ತೀನಿ. ಮತ್ತೆ ಗಿಡ ಎಲ್ಲ ಸ್ವಲ್ಪ ಬೆಳೆಸೋ ಅಭ್ಯಾಸ ಇದೆ. ಹೌದಾ? ಗಾರ್ಡನ್ ಉಂಟಾ ಮನೆ ಎದುರುಗಡೆ? ಜಾಗ ಇದೆಯಾ? ಇಲ್ಲ, ಟೆರೆಸ್ ಗಾರ್ಡನ್. ಟೆರೆಸ್ ಅಲ್ಲಿ ಪಾಟ್ಸ್ ಎಲ್ಲ ಇಟ್ಟು ಮಾಡ್ತಾ ಇದ್ದೀವಿ. ಹೌದಾ? ಅಂದ್ರೆ ಏನಾದ್ರು ಸೊಪ್ಪು ತರಕಾರಿ ಎಲ್ಲ ಹಾಕಿದ್ದೀರಾ? ಇಲ್ಲ, ದಾಳಿಂಬೆ ಬಿಟ್ಟಿದೆ 2. ಹೌದಾ? ಮತ್ತೆ ಇದು ಏನು ಎಲ್ಲಾ ಜಾತಿ ಹೂಗಳು, ಮತ್ತೆ ಒಂದ್ಸಲಿ ಬೀನ್ಸು, ಕ್ಯಾರೆಟ್, ಮೂಲಂಗಿ ಎಲ್ಲ ಬೆಳೆದಿದ್ವಿ. ಈಗಿಲ್ಲ ಸದ್ಯದಲ್ಲಿ. ಓಕೆ ಓಕೆ. ಅದು ಚೆನ್ನಾಗಿ ಅಲ್ಲೇ ಅದೊಂದು ಖುಷಿ ಅಲ್ವಾ, ನಮ್ಮ ಮನೆಯ ಒಂದು ತೋಟದಲ್ಲಿ ತಿನ್ನೋದೊಂದು. ಮತ್ತೆ ಸಂಜೆ ಬೇಜಾರಾಗಿ ಅಲ್ಲಿ ಇಲ್ಲಿ ಹರಟೆ ಹೊಡೆಯೋದು, ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಇದು ಒಳ್ಳೆ ಕೆಲಸ. ಹೌದೌದು, ಗಿಡಗಳನ್ನ ನೋಡಿ ಆ ಹೂ ಬಿಟ್ಟು ನೋಡುವಾಗ ಖುಷಿ ಇರುತ್ತೆ. ಮತ್ತೆ ಹೊರಗಡೆ ತಗೊಳೋದಕ್ಕಿಂತ ನಮ್ಮ ಮನೆಯಲ್ಲೇ ಬೆಳೆದಿದ್ದು ರೈಸ್ ಕೊಡಿ. ಅದೊಂದು ಹೆಮ್ಮೆನೆ ಬೇರೆ. ಅದನ್ನ ನೋಡುವಾಗ ಹೂ ನೋಡೋದು, ತರಕಾರಿ ನೋಡೋದು ಒಂದು ಖುಷಿನೇ ಅದು. ಹಾಗೆ ಹೊಸ ರುಚಿಗಳೆಲ್ಲ ಮಾಡ್ತಾ ಇರ್ತೀರಾ? ಮೊಮ್ಮಕ್ಕಳಿಗೆಲ್ಲ ಮಾಡ್ಕೊಡ್ತೀರಾ? ಮಾಡ್ತೀನಿ. ಅಂದ್ರೆ ಸ್ವಲ್ಪ ಮಕ್ಳು ಇವಾಗ ಊಟ ತಿಂಡಿ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ಗಳು ಕಡಿಮೆ ಇವಾಗಿನ ಮಕ್ಕಳಿಗೆ. ಮೊದ್ಲು ನೀವ್ ಹೇಳ್ದಂಗೆ ಮಾಡ್ಕೊಟ್ರೆ ಸಾಕಿತ್ತು. ಈಗ ಅವ್ರಿಗೆ ಏನ್ ಬೇಕೋ ಅದ್ ನಾವ್ ಮಾಡ್ಕೊಡ್ಬೇಕು. ಮತ್ತೆ ಇವತ್ ಮಾಡಿದ್ ನಾಳೆ ಮಾಡಂಗಿಲ್ಲ. ಮತ್ತೆ ಹೊಸ ಹೊಸ ಅಂದ್ರೆ ಟ್ರೆಡಿಷನಲ್ ಏನು ಅವ್ರು ಇಷ್ಟಪಡಲ್ಲ. ಹೌದೌದು.
ಏನಾದ್ರೂ ಅದಕ್ಕೆ ಸ್ವಲ್ಪ ನಮ್ಮ ಲೇಟೆಸ್ಟ್ ಟ್ವಿಸ್ಟ್ ಕೊಡ್ಬೇಕು. ಹಾ ಆತರ ಮಾಡಿದ್ರೆ ತಿಂತಾರೆ. ಅದೇ ಅವ್ರನ್ನ ನೋಡ್ಕೊಂಡು ಅವ್ರ ಅಭಿರುಚಿಗೆ ಏನಾದ್ರೂ ಒಂದ್ 2-3ರಲ್ಲಿ ಯಾವ್ದೋ ಒಂದ್ ಸಕ್ಸಸ್ ಆಗ್ಬೋದು. ಆತರ ಆದ್ರೆ ಏನ್ ಮಾಡೋದು, ಅನಿವಾರ್ಯತೆ ಮಾಡ್ಬೇಕು ಮಕ್ಳು ತಿನ್ಬೇಕು ಅಂದ್ರೆ. ಈ ಫ್ರೈಡ್ ರೈಸ್ ತಿಂತಾರ ಮನೇಲಿ? ಎಲ್ಲರೂ ಇಷ್ಟ ಅಂತ ಹೇಳಿದ್ರೆ ಮಕ್ಳು ತಿಂತಾರ? ಮಕ್ಳು ಒಂದೊಂದ್ಸಲಿ ತಿಂತಾರೆ, ಒಂದ್ಸತಿ ಅದು ಅವ್ರವ್ರ ಇಷ್ಟ. ಅದು ಮೂಡ್ ಮೇಲೆ ಹೋಗ್ಬಿಡುತ್ತೆ. ಮೂಡು ಇವತ್ತು ಅವಳಿಗೆ ಮಗುಗೆ ಇದಿಷ್ಟ ಅಂದ್ರೆ ನಾಳೆ ಬೇರೆ ಏನೋ ಬೇಕು. ಮತ್ತೆ ಇದ್ರ ಜೊತೆಗೆ ಅವ್ರಿಗೆ ಸ್ವೀಟ್ ಕಂಪಲ್ಸರಿ, ಏನೋ ಒಂದು ಬಿಸ್ಕೆಟ್ ಅದು ಇದು ಇಟ್ಕೊಂಡು ಅನ್ನ ತಿನ್ಬೇಕಂದ್ರೆ ಕಷ್ಟ ಪಡ್ತಾರೆ. ಆ ತರ ಆಗಿ ಹೋಗ್ಬಿಟ್ಟಿದೆ. ಮುಂಚಿನ ಕಾಲನೇ ಬೇರೆ ಅಲ್ವಾ, ಏನ್ ಊಟ ಮಾಡಿದ್ರು ಅದನ್ನ ತಿನ್ನೋದು. ಈಗ ಬೇರೆ ರೀತಿ ಇದೆ. ಮತ್ತೆ ಈ ತರ ಇದು ಗೊಜ್ಜು ಮಾಡ್ಕೊಂಡಾಗ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಈಗ ಕಡಿಮೆ ಆಯ್ತು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು, ಜಾಸ್ತಿ ಆದ್ರೆ ನೀವು ಆ ಗೊಜ್ಜನ್ನ 1 ದಿನ 2 ದಿನ ಇಟ್ಕೊಳ್ಬಹುದು ಫ್ರಿಜ್ ಅಲ್ಲಿ ಇಟ್ರೆ. ಇದು ಏನಾಗಲ್ಲ, ಯಾಕೆಂದ್ರೆ ಎಲ್ಲ ಫ್ರೈ ಆಗಿದೆ, ಇದ್ರಲ್ಲೇ ಇದಾಗಿದೆ. ತೆಂಗಿನಕಾಯಿ ಆತರ ಏನಿಲ್ಲ, ಎಣ್ಣೆಲ್ಲೇ ಫ್ರೈ ಮಾಡೋದ್ರಿಂದ ಒಂದು ಬಾಕ್ಸಿಗೆ ಯಾವ ಐಟಮ್ ಏನು ಇದಾಗಿಲ್ವಲ್ಲ, ಈ ಉಪ್ಪಿನಕಾಯಿ ತರ ಕೂಡ. ಹೌದು, ಯಾವಾಗ ಟೈಮ್ ಇರಲ್ವಾ ಆಗಿದೆ, ಆಫ್ ಮಾಡ್ತೀನಿ. ಓಕೆ. ಸೊ ಮತ್ತೆ ಹೊರಗೆಲ್ಲ ಏನಾದ್ರು ಒಂದು ಸಂಘ ಸಂಸ್ಥೆ ಅಂತ ಎಲ್ಲಾದ್ರೂ ಹೋಗ್ತೀರಾ? ಇಲ್ಲ, ಹೀಲಿಂಗ್ ಕಲ್ತಿದ್ದೀನಿ. ಮತ್ತೆ ನಾ ಹೊರಗೆ ಅಂದ್ರೆ ಅಪರೂಪ ಎಲ್ಲಾದ್ರೂ. ನಾನು ಹೆಚ್ಚು ಅಭ್ಯಾಸ ಓದೋದು, ಮತ್ತೆ ಈ ಟಿವಿ ಚಾನಲ್ಗಳು, ನನಗೆ ಯಾವ ಸಬ್ಜೆಕ್ಟ್ ಬೇಕು ಆ ಥರ ನೋಡೋದು. ಸಂಗೀತ ಹೇಳೋದು, ವಚನ ಹೇಳೋದು ಅಂತದೆಲ್ಲ ಇದೆಯಾ ಅಭ್ಯಾಸ? ಒಂದು ಅಂದ್ರೆ ಮನೇಲಿ ನನಗೆ ರಾಗ ಬರೋದಿಲ್ಲ, ಅದಕ್ಕೋಸ್ಕರ ನಾನು ಹಾಡುಗಳ ಬಗ್ಗೆ ಹೋಗಲ್ಲ, ಓದೋದ್ರ ಬಗ್ಗೆ ಓದಿ ಅದನ್ನ ಅರ್ಥ ಮಾಡ್ಕೋತೀರಾ? ಆತರ ಓದೋದ್ರಲ್ಲೇ ಇಂಟ್ರೆಸ್ಟ್ ಇದೆ. ಹಂಗೆ. ಓಕೆ. ಹಾಗಾದ್ರೆ ವಚನ ಹೇಳ್ತೀರಾ ಅಲ್ವಾ? ವಚನ ಗೊತ್ತು, ತಿಳ್ಕೊಂಡಿದ್ದೀರಾ? ತಿಳ್ಕೊಂಡಿದ್ದೀನಿ. ಓಕೆ. ಹಾಗಾದ್ರೆ ಒಂದು ಸಣ್ಣ ವಚನ ಹೇಳ್ತೀರಮ್ಮ? ಆಯ್ತು. ಅದು ಇದೆ ಅಲ್ಲ, ಆಫ್ ಮಾಡಿದ್ದೀನಿ. ಹೇಳಿ. ಎತ್ತೆತ್ತ ನೋಡಿದರ ಅತ್ತತ್ತ ಬಸವನೆಂಬ ಬೆಳ್ಳಿ, ಎತ್ತಿ ನೋಡಿದರ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರ ಭಕ್ತಿ ಎಂಬ ರಸವಯ್ಯ ಕೂಡಲ ಸಂಗಮ ದೈವ. ಓಕೆ, ಚೆನ್ನಾಗಿ ಹೇಳಿದ್ರು. ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಇತ್ತು ಅನ್ನೋ ಹಾಗೆ ಸರ್ವಜ್ಞನ ವಚನ ಆಯ್ತು. ಏನೋ ಹೇಳ್ತಾರಲ್ಲ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಟ್ರಿ. ಓಕೆ, ಚೆನ್ನಾಗಿ ಹೇಳಿದ್ರಿ. ಸೊ ಮುಗಿತಾ ಎಲ್ಲ? ಮುಗೀತು. ಒಂದು ಸರ್ವಿಂಗ್ ಬೌಲ್. ಓಕೆ. ನೋಡಿ ತಿಂದು ರುಚಿ ಹೇಳಿ ಹೇಗಿದೆ ಅಂತ. ಫ್ರೈಡ್ ರೈಸ್. ಓಕೆ, ಖಂಡಿತವಾಗೂ ಹೇಳ್ತೀನಿ ಹೇಗಿದೆ ಅಂತ. ಕಲರ್ಫುಲ್ ಆಗಿ ಮಾಡಿದೀರಾ. ಎಲ್ಲ ತರಕಾರಿಗಳು, ಈರುಳ್ಳಿ, ಕ್ಯಾರೆಟ್ ಎಲ್ಲ ಇದೆ. ನಮ್ಗೆ ಯಾವ ಟೈಪ್ ಎಷ್ಟು ಟೈಪ್ ಬೇಕಾದ್ರೂ ಹಾಕೋಬಹುದು, ಡಿಪೆಂಡ್ಸ್. ಒಂದೇ ಇದ್ರೆ ಒಂದ್ರಲ್ಲೂ ಮಾಡ್ಬೋದು. ಏನ್ ಮನೇಲಿ ನಮ್ದು ಮನೆದು ಇಲ್ಲಿ ಏನಾದ್ರು ಬತ್ತಡಿಗೆ ಅಂತೀವಲ್ಲ, ಅದ್ರಲ್ಲಿ ಏನ್ ತರಕಾರಿ ಇದೆಯೋ ಎಲ್ಲ ಚೂರು ಹಾಕೊಂಡ್ಬಿಡೋದು. ಏನು ಇಲ್ವಾ ಒಂದೇ ಐಟಮ್ ಮಾಡ್ಕೋಬಹುದು. ಓಕೆ. ತುಂಬಾ ಚೆನ್ನಾಗಿದ್ಯಾ ಇದು? ಈ ಫ್ರೈಡ್ ರೈಸ್ ಅಂತ ಹೊರಗಡೆ ಎಲ್ಲ ಮಾಡ್ತಾರೆ. ಇಲ್ಲ, ಅದೇ ಬೇರೆಕ್ಕಿಂತ ಚೆನ್ನಾಗಿದೆ ನಿಜ ಹೇಳ್ಬೇಕಂದ್ರೆ. ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಮನೇಲೆ ನಾವು ಏನ್ ಮಾಡ್ಕೊಂಡು ಸಿಂಪಲ್ ಆಗಿ ಆಗ್ಲಿ ತಿನ್ಬೇಕು. ಈಗ ಔಟ್ಸೈಡ್ ಬೇರೆನೆ ಅದು ಫ್ರೈಡ್ ರೈಸ್. ಇದೊಂಥರ ಪಕ್ಕ ಮನೆ ಅಡುಗೆ ಫ್ರೈಡ್ ರೈಸ್. ಇದು ದೇಶೀಯ ಅಡಿಗೆನೆ ಅಂತ ಹೇಳ್ಬೋದು. ಅದಕ್ಕೊಂದು ನಮ್ಮ ಇಂಡಿಯನ್ ಟಚ್ ಕೊಟ್ಟಿದ್ದೀರಾ, ಆ ಸ್ಪೈಸಿ ಎಲ್ಲ ಹಾಕೊಂಡು. ಇದು ಓನ್ ರೆಸಿಪಿ ನೋಡಿ, ಓನ್ ರೆಸಿಪಿ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಮ್ಮ. ಹಾಗೆ ಇವಾಗ ಫ್ರೈಡ್ ರೈಸ್ ಚೆನ್ನಾಗಿ ಮಾಡಿದ್ರಿ. ಮತ್ತೆ ಇನ್ನೊಂದು ಸ್ವೀಟ್ ಮಾಡ್ತೀನಿ, ಇನ್ನೊಂದು ಶಂಕರಪೋಳಿ ಅಂತ ಸ್ವೀಟ್ ಮಾಡ್ತೀನಿ. ಶಂಕರಪೋಳಿಯ ಮಾಡ್ತೀರಾ? ಓಕೆ. ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮೈದಾ ಹಿಟ್ಟು ಮತ್ತೆ ಸಕ್ಕರೆ ಪುಡಿ. ಓಕೆ. ಮತ್ತೆ ಇದಕ್ಕೆ ಹಿಟ್ಟು ನಾನು ಮನೆಯಲ್ಲೇ ಕಲ್ಸ್ಕೊಂಡ್ಬಂದಿದ್ದೀನಿ. ಅದರಲ್ಲಿ ಒಂದು ಪಿಂಚು ಉಪ್ಪು ಮತ್ತೆ ಒಂದು ಪಿಂಚು ಸೋಡಾ, ಅಡಿಗೆ ಸೋಡಾ. ಓಕೆ. ಹಾಕೊಂಡು ಕಲ್ಸುವಾಗ ನೀರಲ್ಲಿ ಅಷ್ಟೇ ಕಲ್ಸಿರೋದು. ನೀರಲ್ಲಷ್ಟೇ, ಎಣ್ಣೆ ಏನು ಇಲ್ಲ, ಏನು ಬೇಡ. ಇದು ಮೈದಾ ಎಷ್ಟು ಒಂದೊಂದು ಈಕ್ವಲ್ ಕ್ವಾಂಟಿಟಿ ಹಾಕ್ಬೇಕಾ ಅಥವಾ ಹೇಗೆ? ಇಲ್ಲ, ಇದು ಹಿಟ್ಟು ನಾವು ಸಕ್ಕರೆ ಹಾಕೋದು ಹೇಗೆ? ಸಕ್ಕರೆ ನಾವು ಪೌಡರ್ ಮಾಡಿ ಇಟ್ಕೊಳ್ಳೋದನ್ನ ನಾವು ಎಷ್ಟು ಜಾಸ್ತಿ ಮಾಡ್ತೀವೋ ಅದಕ್ಕೆ ಎಷ್ಟು ಬೇಕಂತ ಮೇಲೆ ಉದುರಿಸೋದು. ಓಕೆ, ಸರಿ. ಇದಕ್ಕೆ ಉಪಯೋಗಿಸಲ್ಲ, ಇದು ಬರೇ ಮೈದಾ ಹಿಟ್ಟು. ಓಕೆ, ಸರಿ. ನೀವೀಗ ಸ್ವೀಟ್ಗೋಸ್ಕರ ಸಿಹಿಯಾದ ಒಂದು ಶಂಕರಪೊಳಿ ಮಾಡೋದಕ್ಕೋಸ್ಕರ ಪುಡಿ ಹಾಕೋದಕ್ಕೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀರಾ. ಇದಿವಾಗ ಇದು ಮಾಡಿದ್ರೆ ರೆಗ್ಯುಲರ್ ಶಂಕರಪೊಳಿ ಆಯ್ತು. ಮತ್ತೆ ತುಂಬಾ ಚೆನ್ನಾಗಿರುತ್ತೆ, ನೋಡಕ್ಕೆ ಈಸಿ, ರುಚಿಯಾಗೋ ಇರುತ್ತೆ. ಮೈದಾ ಒಂದು ಕಲ್ಸ್ಕೊಂಡು, ಇದಕ್ಕೆ ಮೈದಾ, ಉಪ್ಪು ಮತ್ತೆ ಸೋಡಾ.
ಓಕೆ, ಅದು ಎಷ್ಟೊತ್ತಾದ್ರೂ ಇಡಬೇಕಾ? ಇಲ್ಲ, ಮಾಡುವ ಒಂದು ಅರ್ಧ ಗಂಟೆ ಮೊದಲು ಇಟ್ಟರೆ ಸಾಕು. ಸಾಕು, ಕಲಸಿ ಇಟ್ಟು ಬೇರೆ ಏನಾದ್ರು ಮಾಡಿ ಅರ್ಧ ಗಂಟೆಯಲ್ಲಿ ಮಾಡ್ಕೋಬಹುದು. ಓಕೆ, ಬೇಗ ದಿಢೀರ್ ಅಂತ ಆಗೋಂಥದ್ದು. ಏನು ಇವಾಗ ಮಕ್ಕಳಿಗೆ ಬೇರೆ ಬೇರೆ ಸ್ವೀಟ್ಗಳು, ಇವಾಗ ಅಂಗಡಿ ಬಿಸ್ಕೆಟ್ ಅದು ಇದು ಕೊಡೋ ಬದಲು ಈ ತರ ಮಾಡಿನೂ ಕೊಡ್ಬೋದು. ಮತ್ತೆ ಇದು ಎಲ್ಲ ಮಕ್ಕಳು ತಿಂತಾರೆ. ಎಣ್ಣೆಯಲ್ಲಿ ಒಂದ್ಸತಿ ಹೋಗಿ ಬಂದ್ರೆ ಎಲ್ರಿಗೂ ಇಷ್ಟ. ಈಗಿನ ಮಕ್ಕಳು ತಿಂಡಿ ಎಣ್ಣೆ ತಿಂಡಿಗೆ ಏನು ಎಲ್ಲಾದ್ರೂ ತಿಂತಾರೆ. ಅದು ಹೊರಗಡೆ ತಿನ್ನೋದ್ಕಿಂತ ಮನೆದು ಬೆಟರ್ ಮತ್ತೆ ಒಳ್ಳೇದು. ಓಕೆ, ಸೊ ಶುರು ಮಾಡೋಣ. ಮಣೆ ಕೊಡಿ. ಓಕೆ, ಈಗ ನಾವು ಚಪಾತಿ ಲಟ್ಟಿಸುವಾಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಬಿಡೋಣ. ಓಕೆ ಓಕೆ, ಸ್ವಲ್ಪ ಬೇಗ ಆಗತ್ತೆ ಅಲ್ವಾ? ಓಕೆ, ಸರಿ. ಒಲೆ ಹಚ್ಕೊಂಡ್ಬಿಡ್ತೀರಮ್ಮ? ಈಗ ಮನೆಯಲ್ಲಿ ಯಾರಾದ್ರೂ ದಿಢೀರ್ ಅಂತ ಅತಿಥಿಗಳು ಯಾರಾದ್ರೂ ಬಂದ್ರೆ ಇದು ಕಾಫಿ ಟೈಮ್ಗೂ ತಿನ್ನೋಂತ ತಿಂಡಿ, ಒಂಥರ ಸ್ನಾಕ್ಸ್ ತರ ಏನಾದ್ರೂ ಬೋಂಡಾ ಬಜ್ಜಿ ಮಾಡಿ ಒಂದ್ ಸ್ವೀಟ್ ಅನ್ನೋದು ಇದು ಕೊಡ್ಬೋದು. ಇದಿವಾಗ ಒಂಥರ ಚಪಾತಿ ಹಿಟ್ಟು ತರ ಕಲ್ಸ್ಕೊಂಡು ಸ್ವಲ್ಪ ನೀರು ಮತ್ತೆ ಉಪ್ಪು ಸೋಡಾ ಹಾಕಿ ಕಲ್ಸ್ಕೊಂಡಿದೀನಿ. ಅಲ್ಲ, ಈ ಕನ್ಸಿಸ್ಟೆನ್ಸಿ ಇದೆಯಲ್ಲಮ್ಮ ಚಪಾತಿ ಹಿಟ್ಟಿನ ಅದಕ್ಕೆ ಹದ ಬರ್ಬೇಕು. ಈಗ ಇದು ಕೊಡಿ, ಹಿಟ್ಟು. ಮತ್ತೆ ಬೇರೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ ಜಯ ಅವ್ರೆ? ಬೇರೆ ಜಯ ಸ್ಪೆಷಲ್ ಅಂತ ಏನಿದೆ ಸ್ವೀಟ್ಸ್ ಅಲ್ಲಿ? ಏನಾದ್ರೂ ಇದೆ? ಕೆಲವ್ರದಿರುತ್ತೆ, ನಾನು ಪಲಾವ್ ಚೆನ್ನಾಗಿ ಮಾಡ್ತೀನಿ ಆತರ. ನೀವೇನು ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಇಷ್ಟ ಅಂತ? ವಾಂಗಿಬಾತು ಎಲ್ಲರೂ ತುಂಬಾ ಇಷ್ಟ ಪಡ್ತಾರೆ. ಹೌದಾ? ಮತ್ತೆ ಸ್ವೀಟ್ಸ್ ಅಂತ ಅಂದ್ರೆ ಈ ಕೇಸರಿ ಬಾತು ಅನಾನಸ್ ಇಂದ ಮಾಡ್ತೀನಿ, ಅದು ತುಂಬಾ ಇಷ್ಟ ಪಡ್ತಾರೆ. ಬೇರೆ ಸ್ನಾಕ್ಸ್ ಅಂತ ಸಾಯಂಕಾಲ ಮಾಡ್ತಾ ಇರ್ತೀರಾ ಮಕ್ಕಳಿಗೆ? ಅವಾಗ ಸ್ಕೂಲಿಂದ ಬಂದ್ಮೇಲೆ? ಸ್ಕೂಲಿಂದ ಬಂದ್ಮೇಲೆ ಮಕ್ಳು ಅಂದ್ರೆ ಅವರು ಅಷ್ಟೊತ್ತಲ್ಲೆಲ್ಲ ಸ್ವಲ್ಪ ಬಿಸ್ಕೆಟ್, ಹಾಲು ಈ ತರ ಮಾಡ್ತಾರೆ. ತಿಂಡಿ ತಿನ್ನೋದು ಕಡಿಮೆ ಅವರು. ಬಿಸ್ಕೆಟ್ ಅಂದ್ರೆ ಇಮಿಡಿಯೇಟ್ ಆಗಿ ಹಾಲು ಜೊತೆಗೆ ಹಾಲು ಕುಡಿಯೋದ್ರಿಂದ ಬೇರೆ ಜಾಸ್ತಿ ಇದು ಬೇರೆ ತಿಂಡಿಗಳು ತಿನ್ನೋದಿಲ್ಲ. ಅಪರೂಪಕ್ಕೆ ಇನ್ನೇನ್ ಸ್ನಾಕ್ಸ್ ಮಾಡ್ತೀರಾ ಸಾಯಂಕಾಲದ್ದು? ಅಂದ್ರೆ ಬೋಂಡಾ ಬಜ್ಜಿ ಅಂತ ಇರುತ್ತೆ. ಅಲ್ಲ, ಎಲ್ರು ಒಂದೇ ಟೈಮ್ ಸೇರಿದಾಗ ಮಾತ್ರ, ಸಂಡೇ ಮಾತ್ರ ಆತರ ಇರುತ್ತೆ. ಬೇರೆ ಟೈಮ್ ಅಂದ್ರೆ ಒಬ್ಬೊಬ್ರು ಒಂದೊಂದ್ ಟೈಮ್ ಬರೋದು, ಒಟ್ಟಿಗೆ ಏನು ತಿನ್ನಕ್ಕಾಗಲ್ಲ. ಹಾಗಾಗಿ ಮಾಡೋದ್ ಕಡಿಮೆ. ಯಾರಾದ್ರೂ ಬಂದ್ರೆ ಮಾಡೋದು. ಮತ್ತೆ ಸ್ವೀಟ್ಸ್ ಇವಾಗೆಲ್ಲ ಅಷ್ಟಕ್ಕಷ್ಟೇ ಯಾರು ತುಂಬಾ ಲೈಕ್ ಮಾಡಲ್ಲ. ಎಲ್ಲರೂ ಸ್ವೀಟ್ ಅಂದ್ರೆ ಮೂರಿ ತರ, ಅದೇ ವಡೆ ಬೋಂಡ ಇಂಥವು ಮತ್ತೆ ಅಂತದಾದ್ರೆ ತಿನ್ಬಿಡ್ತಾರೆ. ಸ್ವೀಟ್ಸ್ ನೀವ್ ಹೇಳ್ದಂಗೆ ಸ್ವಲ್ಪ ದೂರನೇ ತರ ಇದಾಗುತ್ತೆ. ಚಪಾತಿ ಮಾಡ್ಕೊಂಡಂಗ್ ಮಾಡ್ಕೊಡೋದಲ್ವಾ? ಮಾಡ್ಬಿಟ್ಟು ಕಾಯ್ತಾ ಇದೆ, ಇನ್ನು ಕಾದಿಲ್ಲ ಅನ್ಕೊಂತೀನಿ. ಆಗಿದ್ಯಾ? ಇಲ್ಲ, ಕಾಯ್ತಾ ಇದೆ. ನಂಗೆ ಚಾಕು ಕೊಡಿ. ಸ್ವಲ್ಪ ದಪ್ಪ ಮಾಡ್ಬೇಕು ಮಾಡ್ಬೇಕು. ಸ್ವಲ್ಪ ಮೀಡಿಯಂ ಆಗಿ, ತುಂಬಾ ತೆಳುವಾದ್ರೆ. ಹೀಗೆ ಚಾಕುವಲ್ಲೇ ಕಟ್ ಮಾಡೋದಾ? ಯಾವ ತರ ಶೇಪ್ ಬೇಕೋ ಆ ತರ ಮಾಡ್ಕೊಳ್ಳೋದು. ಕಾಯ್ದಿದೆ ಅನ್ಸುತ್ತೆ. ಮೀಡಿಯಂ ಉರಿ ಇರ್ಬೇಕಾ? ಕಾಯ್ದಿದೆ. ಎಲ್ಲ ಒಟ್ಟಿಗೆ ಹಾಕ್ಬಿಡೋದಾ? ಹೌದು, ಇವಾಗ ಏನ್ ತೊಂದರೆ ಇಲ್ಲ. ಇದು ಒಂದೇ ಸತಿ ಆಗ್ಬಿಡತ್ತೆ. ಬೇಗ ಒಂದ್ಸತಿ ಎಣ್ಣೆಗೆ ಹಾಕ್ಬಿಟ್ರೆ ಬೇಗ ಆಗ್ಬಿಡುತ್ತೆ. ಆಗ್ಬಿಡತ್ತೆ. ಒಳ್ಳೆ ಪೂರಿ ತರ ಉಗ್ತಾ ಇದೆ. ಅದೇ ಬಿಸ್ಕೆಟ್ ತರ ಆಗುತ್ತೆ. ಮಕ್ಕಳಿಗೆ ಬಿಸ್ಕೆಟ್, ನಾವೇನದು ಪಿಜ್ಜಾ ಬರ್ಗರ್ ಕೊಡೋದ್ಕಿಂತ ಇಂಥದೆಲ್ಲ ಮಾಡ್ಕೊಡಿ, ತಗೊಂಡ್ಬಿಡಿ. ಯಾಕೆಂದ್ರೆ ಉರಿ ಜಾಸ್ತಿ ಹಾಕಿ ನೀವ್ ಹೇಳಿದಾಗೆ ಒಳ್ಳೆ ಅರಳ್ತಾ ಇದೆ. ಅದು ಇಲ್ಲದಿದ್ರೆ ಸರಿಯಾದ್ರೆ ಹಾಕೊಳ್ಳಿ, ಇಲ್ಲದಿದ್ರೆ ಬಿಟ್ಬಿಡಿ. ಪರವಾಗಿಲ್ವಾ? ಆಗುತ್ತೆ, ತೊಂದ್ರೆ ಇಲ್ಲ. ನಾನು ಸ್ವಲ್ಪ ಅದು ಸೀಬಾರ್ದು ಅಂತ ತೆಗ್ದೆ. ಬೇಗ ಆಗ್ಬಿಡುತ್ತೆ. ಒಂದು ಸ್ಟಾರ್ಟ್ ಮಾಡಿ ಒಂದ್ 5 ನಿಮಿಷದಲ್ಲಿ ಒಂದ್ 3-4 ಸತಿಗೆ, ಒಂದ್ 3-4 ಜನಕ್ಕೆ ಮಾಡುವಷ್ಟು ಮಾಡ್ಬಿಡ್ಬೋದು. ಬೇಗ ಈಗ ಒಂದಕ್ಕೆ ಇಷ್ಟ ಆಗುತ್ತೆ ಅಂದ್ರೆ ಒಂದ್ 2 ಪ್ಲೇಟ್ ಇದಾದಂಗ ಆಗ್ಬಿಡುತ್ತೆ. ಹಂಗೆ ಬೇಗ ಬೇಗ ಮಾಡ್ಕೊಬಿಡು. ಈಗ ಮನೇಲಿ ಅಂದ್ರೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಹಾಕಿರ್ತೀವಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಸ್ವಲ್ಪ ಹಾಕೊಂಡಿದ್ದೀನಿ, ಹಾಗಾಗಿ. ಇದರಲ್ಲಿ ಖಾರದ ಶಂಕರಪೊಳಿಯನ್ನು ಮಾಡ್ತೀರಾ? ಮಾಡ್ಬೋದಾ? ಅದು ಟ್ರೈ ಮಾಡಿದ್ದೀನಿ. ಹೌದಾ? ಏನ್ ಹಾಕ್ತೀರಾ ಅದಕ್ಕೆ? ಅದಕ್ಕೆ ಸ್ವಲ್ಪ ಜೀರಿಗೆ, ಓವಿನ ಕಾಳು,
ಮತ್ತೆ ಒಂದು ಖಾರದ ಪುಡಿ, ಮತ್ತೆ ಈ ಕರಿಬೇವು ಸಣ್ಣಕ್ಕೆ ಇದು ಮಾಡಿ ಹಾಕೋದು. ಅದು ಖಾರ ಅಂತ ಅನ್ನಿಸ್ಕೊಳ್ಳೋದು. ಸ್ವಲ್ಪ ಖಾರ. ಹೌದು. ಸ್ವಲ್ಪ ಏನದು ಗೋಲ್ಡನ್ ಕಲರ್ ಆಗ್ತಾ ಇದೆ ಅಂದ್ರೆ ಮುಗಿತಾ ಇದೆ. ಮುಗೀತು ಅಂತ. ಸರಿ ಸರಿ. ಏನಿಲ್ಲ, ಇದು ಸ್ವಲ್ಪ ಬೇಗ ಆಗೋದ್ರಿಂದ ಅಂತ ಇದು ಮಾಡ್ಕೊಳ್ಳೋದಷ್ಟೇ. ಇದೊಂದು ಹಿಟ್ಟೊಂದು, ಆದ್ರೆ ಹಿಟ್ಟು ಕಲ್ಸಕ್ಕೂ ಏನ್ ತುಂಬಾ ಕಷ್ಟ ಇಲ್ಲ ಬಿಡಿ. ಬೇಗ ಚಪಾತಿ ಪೂರಿ ಹಿಟ್ಟು ಕಲ್ಸಂಗ್ ಬೇಗ ಕಲ್ಸಿಡ್ಬೋದು. ದಿನ ಅದು ಪ್ರಾಕ್ಟೀಸ್ ಇರುತ್ತೆ. ಅದ್ ಎಲ್ರಿಗೂ ಗೊತ್ತಿರುತ್ತೆ. ಬೇಗ ತೊಂದ್ರೆ ಇಲ್ಲ. ಹೌದು. ಈಗ ಇದು ಆಗ್ತಾ ಇದೆ. ಓಕೆ, ಆಯ್ತು, ಇನ್ನು ತೆಗೆದು ಬಿಡೋಣ. ಸರಿ ಸರಿ. ನೋಡಿ ಎಷ್ಟು ಗರಿ ಗರಿ ಆಗಿದೆ. ಹೌದೌದು. ಮತ್ತೆ ಕೆಲವೊಂದು ಒಳ್ಳೆ ಉಬ್ಬಿದೆ, ನೋಡಕ್ಕೂ ಚೆನ್ನಾಗಿರುತ್ತೆ. ನೀವು ಹೇಳಿದಾಗೆ ಮಕ್ಕಳಿಗೆ ಬಿಸ್ಕೆಟ್ ಎಲ್ಲ ಕೊಡೋದ್ಕಿಂತ ಇದನ್ನ ಅವಕ್ಕೆ ಮಕ್ಕಳಿಗೆ ಅಟ್ರಾಕ್ಷನ್ ಇದು. ಅಟ್ರಾಕ್ಷನ್ಗೆ ಚೆನ್ನಾಗಿರುತ್ತೆ. ಮನೇಲಿ ಮಾಡಿದ್ದು ಅಂತ ನಮಗೂ ಒಂದು ಸಮಾಧಾನ. ಹೌದೌದು. ನೋಡಿದ್ರೆ ಸುಲಭವಾದ ತಿಂಡಿ, ನೋಡಕ್ಕೆ ಚೆನ್ನಾಗಿ. ಈಗ ಸ್ವೀಟ್ ಅಂದ್ರೆ ನೀವ್ ಹೇಳಿದ್ರೆ ಸಕ್ಕರೆ ಪುಡಿ ಹಾಕ್ಬೇಕು ಅಂತ ಅಲ್ವಾ? ಹೌದು, ಇದು ಪಾಕದಲ್ಲೂ ಮಾಡ್ಬೋದು, ಅದು ಬೇರೆ ಪ್ರೊಸೀಜರು. ಇದು ಸುಲಭವಾದ್ದು ಮತ್ತೆ ಬೇಗ, ಇದು ಬೇರೆ ತರದ್ದು. ಹಾಗಾಗಿ ಇದು ಸಕ್ಕರೆ ಪುಡಿ. ಓಕೆ, ಸಕ್ಕರೆ ಪುಡಿನ ನೀವು ಚೆನ್ನಾಗಿ ಮಿಕ್ಸಿಯಲ್ಲಿ ಮಾಡ್ಕೊಂಡ್ ಬಂದಿರ, ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಬಿಡ. ಹೌದೌದು, ಈ ಬಿಸಿಯಲ್ಲೇ ಮಾಡಿದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇರುತ್ತದು. ಓಕೆ ಓಕೆ, ಸರಿ ಸರಿ. ಆಮೇಲೆ ಆರಿದ್ರೆ ಅದು ಬೇರೆ ಬೇರೆ. ಈಗ ಸ್ವೀಟ್ ಬೇಡ ಅಂದವ್ರಿಗೆ ಬೇಕಾದ್ರೆ ಹಾಗೇನು ತಿನ್ಬೋದು. ಯಾಕೆಂದ್ರೆ ಒಂಚೂರು ಉಪ್ಪು ಎಲ್ಲ ಇರುತ್ತಲ್ಲ, ರುಚಿ ಇರುತ್ತೆ. ಹೌದೌದು, ರುಚಿ ಇರುತ್ತೆ. ಮೈದಾ ಚೆನ್ನಾಗೇ ಇರುತ್ತೆ, ಉಪ್ಪು ಸೋಡಾ ಎಲ್ಲ ಹಾಕಿದಿರೆಲ್ಲ ಮೃದು ಇರುತ್ತೆ. ಇಲ್ಲ, ಇದು ಗರಿ ಗರಿ ಆದ. ಸೊ ರೆಡಿ ಇದೆ. ಸಾಕು ಬಿಡಿ. ನೋಡಿ, ರುಚಿಯಾದ ಶಂಕರಪೋಳಿ ರೆಡಿ ಆಗಿದೆ. ತಿಂದು ಹೇಗಿದೆ ಅಂತ ಹೇಳಿ. ಓಕೆ, ಖಂಡಿತವಾಗಿ ಹೇಳ್ತೀನಿ. ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಮುಟ್ಟಿದಾಗಲೂ ನೋಡಿ ಗರಂ ಇದೆ. ಇದು ಗರಂ ಇದೆ, ಗರಿನೂ ಇದೆ. ಮತ್ತೆ ಇದು ಒಂದು 15 ದಿವಸವರೆಗೂ ಇಟ್ಕೊಂಡು ತಿನ್ಬೋದು. ಡಬ್ಬಿಯಲ್ಲಿ ಮುಚ್ಚಿಟ್ರೆ ಹೀಗೆ ಇರುತ್ತೆ. ಓಕೆ, ತಿನ್ ನೋಡಿ ಹೇಳ್ತೀನಿ. ನೀವು ಹೇಳ್ದಾಗೆ ನೋಡಿ, ಕಚ್ಚಿದ ತಕ್ಷಣ ಕುರುಮ್ ಅಂತ ಬಂದ್ಬಿಡ್ತು. ಗರಿ ಗರಿ ಬಿಸಿ ಬಿಸಿ ಶಂಕರಪಳ್ಯ 1 ಡಜನ್ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿದೆ. ತುಂಬಾ ರುಚಿಯಾಗಿದೆ. ಅಷ್ಟು ಎಲ್ಲ ಖಾಲಿ ಮಾಡ್ಬೋದು. ನಾನು ಹೇಳ್ದಾಗೆ ತುಂಬಾ ರುಚಿಯಾದ ಒಂದು ಸ್ವೀಟ್ ಅನ್ನು ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಖಾರ ಮತ್ತೆ ಒಂದು ಸ್ವೀಟ್ ಅನ್ನ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳಮ್ಮ. ಶರಣಾರ್ಥಿ. ಎಲ್ಲರಿಗೂ, ನಿಮ್ಮೆಲ್ಲರ ಸಹಕಾರಕ್ಕೂ ಶರಣಾರ್ಥಿಗಳು. ನೋಡಿದ್ರಲ್ಲ ವೀಕ್ಷಕರೇ, ಫ್ರೈಡ್ ರೈಸ್ ಮತ್ತು ಶಂಕರಪೊಳಿಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.